ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯ 20ನೇ ವಾಕ್ಯ. ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಕೇಳದೆ ಹೋದರೆ ಆತನಿಂದ ನಿಮ್ಮ ಎದುರಾಗಿ ನಾಶವಾಗಿ ಹೋಗುವ ಜನಾಂಗಗಳಂತೆಯೇ ನೀವು ನಾಶವಾಗಿ ಹೋಗುವಿರಿ. ಈ ವಾಕ್ಯದಲ್ಲಿ ಮೋಶೆಯು ಇಸ್ರಾಯೇಲ್ ಜನರಿಗೆ ಅನೇಕ ವಿಷಯಗಳ ಎಚ್ಚರಿಕೆಯನ್ನು ಕೊಡುತ್ತಾ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಅವನು ಈ ರೀತಿಯಾಗಿ ಹೇಳುತ್ತಾ ಇದ್ದಾನೆ, ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಕೇಳದೆ ಹೋದರೆ ಆತನಿಂದ ನಿಮ್ಮ ಎದುರಾಗಿ ನಾಶವಾಗಿ ಹೋಗುವ ಜನಾಂಗಗಳಂತೆಯೇ ನೀವು ನಾಶವಾಗಿ ಹೋಗುವಿರಿ ಎಂಬುದಾಗಿ. ಅಂದರೆ ದೇವರು ನಿಮ್ಮನ್ನು ವಾಗ್ದಾನ ದೇಶಕ್ಕೆ ಕರೆದುಕೊಂಡು ಹೋಗಿ ನಿಮ್ಮ ಮುಂದೆ ಅನೇಕ ಜನಾಂಗಗಳನ್ನು ನಾಶ ಮಾಡಿ ಅವರನ್ನು ಇಲ್ಲದೆ ಮಾಡಿ ಅವರ ಕೈಲಿರುವಂಥ ಸ್ವಾಸ್ಥ್ಯವನ್ನ ನಿಮ್ಮ ಕೈಗೆ ಬರಮಾಡಿ ನಿಮ್ಮನ್ನು ಆಶೀರ್ವದಿಸುತ್ತಾರೆ. ಆದರೆ ನೀವು ಯಾವಾಗಲೂ ಕೂಡ ದೇವರ ಮಾತುಗಳನ್ನು ಕೇಳಿ ಅದಕ್ಕೆ ಅನುಗುಣವಾಗಿಯೇ ನಡೆಯುತ್ತಾ ಇರಬೇಕು. ಮಾತನ್ನು ಕೇಳುವುದನ್ನು ಯಾವಾಗ ಬಿಡುತ್ತೀರೋ ಆಗ ನಿಮ್ಮ ಮುಂದೆಯೇ ದೇವರು ಯಾವ ರೀತಿಯಾಗಿ ಆ ಜನಾಂಗಗಳನ್ನು ನಾಶ ಮಾಡಿದರೋ ಅದೇ ರೀತಿಯಾಗಿ ನಿಮ್ಮನ್ನು ಕೂಡ ದೇವರು ನಾಶ ಮಾಡಿ ಬಿಡುತ್ತಾರೆಂಬುದಾಗಿ ಸ್ಪಷ್ಟವಾದಂಥ ಒಂದು ಎಚ್ಚರಿಕೆಯನ್ನ ಕೊಡುತ್ತಾ ಇದ್ದಾನೆ. ಹಾಗಾದರೆ ನಾವು ಜಯವನ್ನ ಹೊಂದಬೇಕು ಅಂದರೂ ಕೂಡ, ಹಾಗೆ ನಾಶವಾಗದೆ ಕೇಡುಗಳಿಂದ ತಪ್ಪಿಸಿಕೊಳ್ಳಬೇಕೆಂದರೂ ಕೂಡ ದೇವರ ಮಾತುಗಳಿಗೆ ಕಿವಿಗೊಟ್ಟು ಅದಕ್ಕೆ ವಿಧೇಯರಾಗಿ ನಡೆಯುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು. ಮಾತು ಕೇಳದೇ ಇರುವಂತ, ವಿಧೇಯರಾಗದೇ ಇರುವಂತ ಯಾರೂ ಕೂಡ ದೇವರ ಸುರಕ್ಷತೆಯಲ್ಲಿರುವುದಕ್ಕೆ ಸಾಧ್ಯವೇ ಇಲ್ಲ. ಅರಸನಾಗಿದ್ದಂಥ ಸೌಲನ ಜೀವಿತವನ್ನ ನೋಡುವಾಗ ದೇವರ ಮಾತನವನು ಕೇಳದೆ ಹೋದಂತ ನಿಮಿತ್ತವಾಗಿ ದೇವರು ಅವನನ್ನು ಅರಸತನದಿಂದ ತಳ್ಳಿಬಿಟ್ಟರು. ಅವನ ಜೀವಿತದ ಮೇಲೆ, ಅವನ ಕುಟುಂಬದ ಮೇಲೆ ಅನೇಕ ಶಾಪಗಳು ಪ್ರಕಟವಾದವು. ಕೊನೆಗೆ ಅವನ ಸಂತತಿ ಪೂರ್ಣವಾಗಿ ನಾಶವಾಗಿ ಹೋಗುವಂತೆ ವಿಷಯಗಳು ಬದಲಾಗಿ ಬಿಟ್ಟವು. ಇದೆಲ್ಲದಕ್ಕೂ ಮುಖ್ಯ ಕಾರಣ ಸೌಲನು ದೇವರ ಮಾತುಗಳನ್ನ ಕೇಳಿ ಅದಕ್ಕನುಗುಣವಾಗಿ ನಡೆಯದೆ ಹೋದದ್ದು. ಆದ್ದರಿಂದಲೇ ಸಮುವೇಲನು ಹೇಳುವಾಗ ಈ ರೀತಿಯಾಗಿ ಹೇಳುತ್ತಾನೆ, ಯಜ್ಞವನ್ನು ಅರ್ಪಿಸುವುದಕ್ಕಿಂತ ಮಾತು ಕೇಳುವುದು ಉತ್ತಮ ಎಂಬುದಾಗಿ. ಆದ್ದರಿಂದ ಈ ದಿವಸಗಳಲ್ಲಿ ನಾವು ದೇವರ ಮಾತುಗಳನ್ನು ಕೇಳಿ ಅದಕ್ಕನುಗುಣವಾಗಿ ನಡೆಯುವಾಗ ಯಜ್ಞಗಳನ್ನು ಅರ್ಪಿಸುವುದಕ್ಕಿಂತ ಶ್ರೇಷ್ಠವಾದಂಥ ಕಾರ್ಯವನ್ನ ನಾವು ಮಾಡುತ್ತಾ ಇದ್ದೇವೆ. ದೇವರಿಗದು ಎಷ್ಟೋ ಪ್ರಿಯವಾಗಿರುತ್ತದೆ ಎಂಬುದನ್ನು ತಿಳಿದು ಪ್ರತಿಯೊಂದು ವಿಷಯಗಳನ್ನು ಕೂಡ ದೇವರ ಬಳಿಯಲ್ಲಿ ಕೇಳಿ ಆತನು ಹೇಳುವ ಹಾಗೆ ಮಾಡುತ್ತಾ ಮುಂದುವರಿಯುವುದಾದರೆ ದೇವರ ಹೃದಯವು ಸಂತೋಷ ಪಡುತ್ತದೆ. ನಮ್ಮಲ್ಲಿ ನಮ್ಮ ಮೂಲಕವಾಗಿ ಆತನು ಅತಿಶಯವಾದಂಥ ಅದ್ಭುತ ಕಾರ್ಯಗಳನ್ನು ಮಾಡಿ ತನ್ನ ಶ್ರೇಷ್ಠವಾದಂಥ ಉದ್ದೇಶಗಳನ್ನು ನೆರವೇರಿಸುತ್ತಾನೆ. ಆದ್ದರಿಂದ ಈ ದಿವಸಗಳಲ್ಲಿ ನಾವು ವಿಧೇಯತೆಯಲ್ಲಿಯೇ ಪೂರ್ಣತೆಯನ್ನು ಹೊಂದುವುದಕ್ಕೆ ಸಾಧ್ಯ ಎಂಬುದನ್ನು ತಿಳಿದು ನಾವು ದೇವರ ಮಾತುಗಳನ್ನು ಕೇಳಿ ಅದಕ್ಕೆ ವಿಧೇಯರಾಗಿ ದೇವರ ಹೃದಯಕ್ಕೆ ಸಂತೋಷವನ್ನು ಉಂಟು ಮಾಡುತ್ತಾ ಆತನ ಚಿತ್ತವನ್ನು ನೆರವೇರಿಸುವಂತ ಸಮರ್ಪಣೆಯಿಂದ, ದೃಢತೆಯಿಂದ, ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ನಿನ್ನ ವಾಕ್ಯದಲ್ಲಿ ನೀನು ಸ್ಪಷ್ಟವಾಗಿ ತಿಳಿಸಿರುವಂತೆ ಅಪ್ಪ, ನಿನ್ನ ಮಾತನ್ನ ಕೇಳದೆ ಹೋಗುವುದಾದರೆ ನಮ್ಮ ಕಣ್ಣ ಮುಂದೆ ನಾಶವಾಗಿರುವಂಥ ಜನಾಂಗಗಳ ಹಾಗೆ ನಾವು ಕೂಡ ನಾಶವಾಗಬೇಕಾಗಿ ಬರುತ್ತದೆ. ಆ ನಾಶನವು ನಮ್ಮನ್ನು ಹಿಡಿದು ಬಿಡುತ್ತದೆ ಎಂಬುದನ್ನು ತಿಳಿದು ಈ ದಿವಸಗಳಲ್ಲಿ ಕರ್ತನೆ ನಿನ್ನ ಕೃಪೆಯನ್ನು ಆಶ್ರಯಿಸಿಕೊಂಡು ನಿನ್ನ ಮಾತುಗಳನ್ನು ಕೇಳದಕ್ಕೆ ವಿಧೇಯರಾಗಿ ನಡೆಯುವಂತ ಸಮರ್ಪಣೆಯನ್ನ, ದೃಢತೆಯನ್ನ, ಬಲವನ್ನ, ಕೃಪೆಯನ್ನ ಒಬ್ಬೊಬ್ಬರಿಗೂ ಅನುಗ್ರಹಿಸಬೇಕಾಗಿ ಪ್ರಾರ್ಥಿಸ್ತಾ ಇದ್ದಾನೆ. ನಿನ್ನ ಮಾತನ್ನ ಕೇಳದೆ ಅಪ್ಪ, ಸ್ವಬಲದ ಮೇಲೆ, ಸ್ವಂತ ಜ್ಞಾನದ ಮೇಲೆ ಅಪ್ಪ ಆಶ್ರಯವನ್ನು ಇಟ್ಟುಕೊಂಡು ನಡೆದಂತ ಸೌಲನು ನಾಶವಾದ ಹಾಗೆ ಈ ದಿವಸಗಳಲ್ಲಿ ಯಾರು ಕೂಡ ಅಪ್ಪ ಇರಬಾರದು. ಜೀವಿತಗಳು ರಕ್ಷಣೆಯಲ್ಲಿಯೂ ಅಪ್ಪ ನಿನ್ನ ಸುರಕ್ಷತೆಯಲ್ಲಿಯೂ ಮುಂದುವರಿಯಲಿ. ನಿನ್ನ ಮಾತುಗಳನ್ನ ಕೇಳೋದಕ್ಕೆ ವಿಧೇಯರಾಗುವಂತ ಆ ಒಂದು ದೃಢ ನಿಶ್ಚಯವನ್ನ, ಹೃದಯವನ್ನು ಒಬ್ಬೊಬ್ಬರಿಗೂ ಅನುಗ್ರಹಿಸು ಕರ್ತನೆ. ನೀ ನೇರವಾಗಿ ಮಾತನಾಡೋಪ್ಪ, ಆಲೋಚನೆಗಳನ್ನ ಕೊಡು. ವಿಧೇಯತೆಯಲ್ಲಪ್ಪ ಪೂರ್ಣತೆಯನ್ನ ಕಾಣುವ ಹಾಗೆ ಜೀವಿತಗಳನ್ನು ಆಶೀರ್ವದಿಸಬೇಕೆಂದು ಪ್ರಾರ್ಥಿಸ್ತಾ ಇದ್ದಾನೆ. ವಿಶೇಷವಾಗಿ ಘನಪಡಿಸು. ಎಲ್ಲ ತಡೆಗಳು ಮಾರ್ಪಡಲಿ, ಅನಾರೋಗ್ಯಗಳು ನೀಗಿ ಹೋಗಲಿ, ಬಂಜೆತನಗಳು ನೀಗಿ ಹೋಗಲಿ, ಸಕಲ ವೈರಿಯ ಬಲಗಳು ಮುರಿದು ಬೀಳಲೆಂಬುದ ಕಟ್ಟಲೆ ಕೊಡ್ತಾ ಇದ್ದಾನೆ. ಜೀವಿತಗಳು ಅದ್ಭುತವಾದಂಥ ಬಿಡುಗಡೆಯಲ್ಲಿ, ಜಯದಲ್ಲಿ ಸಂತೋಷ ಪಡಲಿ ಕರ್ತನೆ. ನಿನ್ನ ಅರ್ಥವಾಗಿ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನ ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದಾನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಯನ್ನು ಮಹಿಮೆಯನ್ನು ಒಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.